ಬಾಗಲಕೋಟೆ ಹಾಗೂ ದಾವಣಗೆರೆ ಮತಕ್ಷೇತ್ರದಲ್ಲಿ ಉಪಚುನಾವಣೆ ಕಾವು ತೀವ್ರಗೊಳ್ಳುತ್ತಿದೆ. ಈ ಹಿನ್ನೆಲೆಯಲ್ಲಿ ಅಲ್ಪಸಂಖ್ಯಾತರಿಗೂ ಸಹ ಈ ಪ್ರದೇಶಕ್ಕೆ ಏನು ಒಂದು ಅಭ್ಯರ್ಥಿಯಾಗಿ ಘೋಷಣೆ ಮಾಡಬೇಕೆಂದು ಕಾಂಗ್ರೆಸ್ ಪಕ್ಷಕ್ಕೆ ಒತ್ತಾಯ ಸಹ ಕೇಳಿಬರ್ತದೆ. ಈ ನಿಟ್ಟಿನಲ್ಲಿ ಈಗ ನಮ್ಮೊಂದಿಗೆ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಉಪಾಧ್ಯಕ್ಷರು ಜಿನ್ನತ್ ಜಾಕೀರ್ ಅವರಿದ್ದಾರೆ. ಅವರು ಈ ಉತ್ತರ ಕರ್ನಾಟಕದ ಹೆಮ್ಮೆಯ ನಾಯಕಿ ಸಹ ಆಗಿದ್ದಾರೆ. ಬನ್ನಿ ಈಗ ಅವರು ಏನು ಒಂದು ಅಲ್ಪಸಂಖ್ಯಾತರಿಗೆ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಬೇಕೆಂಬಂತ ಮಾಹಿತಿ ಜೊತೆಗೆ ಯಾಕೆ ಅಲ್ಪಸಂಖ್ಯಾತರಿಗೆ ಹೆಚ್ಚು ಒತ್ತು ಕೊಡಬೇಕೆಂಬ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಬನ್ನಿ ಮೇಡಮ್, ನಮಸ್ಕಾರ. ಈಗಾಗಲೇ ರಾಜ್ಯದಲ್ಲಿ ಏನು ಬಾಗಲಕೋಟೆ ಮತ್ತು ದಾವಣಗೆರೆ ಮತಕ್ಷೇತ್ರದಲ್ಲಿ ಉಪಚುನಾವಣೆ ಕಾವು ತೀವ್ರಗೊಳ್ಳುತ್ತಿದೆ. ಈ ಹಿನ್ನೆಲೆಯಲ್ಲಿ ಈಗ ನಿಮ್ಮ ರಾಜ್ಯ ಘಟಕದ ನೀವು ಉಪಾಧ್ಯಕ್ಷರಾಗಿ ನೀವು ಏನು ಹೇಳಕ್ ಇಚ್ಛೆ ಪಡ್ತೀರಿ? ಅಸ್ಲಾಂ ವಲೈಕುಂ, ಎಲ್ಲರಿಗೂ ನಮಸ್ಕಾರ. ಮೊದಲೇದಾಗಿ ಈಗ ರಂಜಾನ್ ಉಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ದಾವಣಗೆರೆ ಉಪಚುನಾವಣೆ ಮತ್ತು ಬಾಗಲಕೋಟೆ ಉಪಚುನಾವಣೆ ಪ್ರಯುಕ್ತ ಈಗ ಮೇಟಿಯವರ ಕುಟುಂಬಕ್ಕೆ ಟಿಕೆಟ್ ಕೊಡ್ಬೇಕು ಅಂತ ಘೋಷಣೆ ಇದೆ. ಈಗ ಇಲ್ಲಿ ಅಲ್ಪಸಂಖ್ಯಾತರು ಇದ್ದಾರೆ, ದಲಿತರು ಇದ್ದಾರೆ, ಅವ್ರಿಗೆ ಕೊಡ್ಬೇಕಂತ ಒಂದು ಕೂಗುನು ಕೇಳಿ ಬರ್ತಾ ಇದೆ. ಈಗ ಅಲ್ಪಸಂಖ್ಯಾತರಿಗೆ ಕೊಟ್ರು ಒಳ್ಳೇದೆ, ಸೀನಿಯರ್ ಲೀಡರ್ಸ್ ತುಂಬಾ ಇದ್ದಾರೆ, ದಲಿತರು ಇದ್ದಾರೆ. ಈಗ ಮೇಟಿ ಅವರ ಮನೆಯಲ್ಲಿ ಕೊಟ್ರು, ಅದಕ್ಕೆ ನಾವೆಲ್ಲ ಬದ್ಧರು. ಮೇಟಿ ಅವ್ರ ಮನೆಯಲ್ಲಿ ಟಿಕೆಟ್ ಅನೌನ್ಸ್ ಆದ್ರೆ ಎಲ್ಲರೂ ಕೂಡ ನಾವು ಕಾಂಗ್ರೆಸ್ ಪಾರ್ಟಿಗೆ ಸಪೋರ್ಟ್ ಮಾಡ್ತೀವಿ. ಎಲ್ಲ ಕಾರ್ಯಕರ್ತರು ಒಗ್ಗೂಟ ಕೂಡಿ ಅವರಿಗೆ ವೋಟಿಂಗ್ ಮಾಡೋಕೆ ಕೆಲಸ ಮಾಡಿಸ್ತೀವಿ. ಅಲ್ಲ, ಈಗ ನೀವು ಮೇಟಿ ಅವ್ರ ಕುಟುಂಬಕ್ಕೆ ಕೊಡಲಿಲ್ಲವಾದ್ರೆ ನೀವು ಏನು ಬೇರೆದವ್ರು ಕೊಡ್ಬೇಕಂತ ಹೇಳ್ತಿದ್ರಿ, ಆದ್ರೆ ನೀವೇ ಟಿಕೆಟ್ ಆಕಾಂಕ್ಷಿ ಆಗ್ತಿರೋ ಏನಂತ? ಅದು ಹೈಕಮಾಂಡ್ ಮೇಲೆ ಡಿಪೆಂಡ್ ಆಗಿದೆ. ನೋಡಿ, ಅಲ್ಪಸಂಖ್ಯಾತರಲ್ಲಿ ಕನ್ಸಿಡರ್ ಮಾಡಿದ್ರೆ ಅಫ್ಕೋರ್ಸ್ ವೈ ನಾಟ್, ಯಾರಾದ್ರೂ ಫೈಟ್ ಮಾಡಬಹುದು. ಈಗ ಕಾರ್ಯಕರ್ತರಿಗೆ ಕೊಟ್ಟ ಮೇಲೆ ತಾನೇ ಗೊತ್ತಾಗೋದು ಯಾರು ವಿನ್ ಆಗ್ತಾರೆ, ಯಾರು ವಿನ್ ಆಗಲ್ಲ ಅಂತ. ಈಗ ಇದು ಬೈ ಎಲೆಕ್ಷನ್ ನಡೀತಾ ಇದೆ, ಉಪಚುನಾವಣೆ. ಈಗ ದಾವಣಗೆರೆಯಲ್ಲೂ ಕೂಡ ಕೂಗಿದೆ. ನಮ್ಮ ರಾಜ್ಯಾಧ್ಯಕ್ಷರು MLC ಕೂಡ ಅಬ್ದುಲ್ ಜಬ್ಬಾರ್ ಸರ್, ಅವರಿಗೆ ಟಿಕೆಟ್ ಕೊಡ್ಬೇಕಂತ ತುಂಬಾ ಜನ ಆಕಾಂಕ್ಷಿಗಳಿದ್ದಾರೆ. ನಾವೆಲ್ಲ ಕೂಡ ಪ್ರತಿಯೊಂದು ಡಿಸ್ಟಿಕ್ ಇಂದಾನು ಫೈಟ್ ಮಾಡ್ತಾನೆ ಇದೀವಿ, ಹೇಳ್ತಾನೆ ಇದೀವಿ ಟಿಕೆಟ್ ನಮ್ಮ ಅಲ್ಪಸಂಖ್ಯಾತರಿಗೆ ಕೊಡ್ಬೇಕಂತ ನಮ್ದೆಲ್ಲರ ಆಸೆ ಇದೆ. ಅವ್ರು ಕೊಟ್ರೆ 101% ಗೆಲ್ ಚಾನ್ಸ್ ಇದೆ. ಈಗ ರಾಜ್ಯದಲ್ಲಿ 2 ಕಡೆ ಉಪಚುನಾವಣೆ ನಡೆಯೋದ್ರಿಂದ ಈಗಾಗಲೇ ದಾವಣಗೆರೆಯಲ್ಲಿ ಕೊಡ್ಬೇಕಂತ ಚರ್ಚೆ ಆಗ್ತಾ ಇದೆ. ಮತ್ ನೀವು ಇಲ್ಲೂ ಕೊಡ್ಬೇಕಂತ ಹಾಕಿದ್ರೆ 2 ಕಡೆನ ಅಲ್ಪಸಂಖ್ಯಾತರ ಆದ್ರೆ ಮತ್ತೆ ಬೇರೆಯವ್ರು ಇಲ್ಲ ಅಂತ ಅನ್ಸಲ್ವಾ ನಿಮ್ಗೆ? ಇಲ್ಲ, ನಾವು ಒಂದ್ ಕಡೆ ಕೊಡಿ ಅಂತಾನೆ ಬೇಡ್ತಾ ಇದೀವಿ, 2 ಕಡೆ ಅಂತ ಏನಿಲ್ಲ. ಯಾವ್ದಾದ್ರು ಕ್ಷೇತ್ರಕ್ಕೆ ಒಂದ್ ಕಡೆ ಅನೌನ್ಸ್ ಮಾಡಿ ಅಲ್ಪಸಂಖ್ಯಾತರಿಗೆ ಕೊಡಿ. ಯಾಕಂದ್ರೆ 99% ವೋಟಿಂಗ್ ನಮ್ದು ಅಲ್ಪಸಂಖ್ಯಾತರದ್ದು ಕಾಂಗ್ರೆಸ್ಗೆ ಇದೆ. ಯಾಕಂದ್ರೆ ಕಾಂಗ್ರೆಸ್ ನಮ್ಗೆ ಬ್ಲಡ್ ನಲ್ಲೇ ಇದೆ ಎಲ್ಲರಿಗೆ, ಅಲ್ಪಸಂಖ್ಯಾತರಿಗೆ. ನಾವು ಕಾಂಗ್ರೆಸ್ ಬಿಟ್ಟು ಬೇರೆಗೆ ವೋಟ್ ಮಾಡಲ್ಲ ಎಲ್ಲಿಯೂ. ಯಾಕಂದ್ರೆ ಈಗ ತುಂಬಾ ಕಡೆ ನೋಡಿ ಕೂಗಿದೆ ಅಲ್ಪಸಂಖ್ಯಾತರಿಗೆ ಏನ್ ಕೊಟ್ಟಿದ್ದಾರೆ ಅಂತ. ಅದೇ ಕಾಂಗ್ರೆಸ್ ನಮ್ದು ಒಂದ್ ಮನೆ ಇದ್ದ ಹಾಗೆ, ಇದು ಒಂದ್ ಸಮುದ್ರ, ಎಲ್ಲರಿಗೂ ಕನ್ಸಿಡರ್ ಮಾಡಕ್ಕೆ ಆಗಲ್ಲ. ಹೈಕಮಾಂಡ್ ಮೇಲೆ ನಿರ್ಧಾರ, ಅವರು ಯಾರಿಗೂ ನೋ ಮಾಡಲ್ಲ. ಯಾವ್ದಾದ್ರು ಒಂದ್ ಲೇಟ್ ಆಗ್ಬೋದು, ಒಂದ್ ಚಾನ್ಸ್ ಕೊಟ್ಟೆ ಕೊಡ್ತಾರೆ. ಅದು ಹೈಕಮಾಂಡ್ ಮೇಲೆ ಡಿಪೆಂಡ್. ಈಗ ಏನು ದಾವಣಗೆರೆಯಲ್ಲಿ ಉಪಚುನಾವಣೆ ಸಂಬಂಧಪಟ್ಟಂಗೆ ಏನು ಸಚಿವರು ಜಮೀರ್ ಅವರು ಇದ್ದಾರೆ, ಅವ್ರಿಗಾಗಲೇ ಅಲ್ಲೇ ಜಬ್ಬರ್ ಅವ್ರು ಕೊಡ್ಬೇಕಂತ ತೀರ್ಮಾನ ಮಾಡಿದ್ದಾರೆ. ಮತ್ತೆ ಆ ಸ್ಥಳದಲ್ಲಿ ಇವರು ವಿರೋಧ ಸಾಕಷ್ಟು ಆಗ್ತಾ ಇದೆ. ಆ ವಿರೋಧ ಆಗೋದ್ರಿಂದ ಮತ್ತೆ ನೀವೇನು ಹೇಳಕ್ಕೆ ಇಚ್ಛೆ ಪಡ್ತೀರಿ? ನೋಡಿ, ಜಮೀರ್ ಭಾಯಿ ಒಂದು ಅಹಿಂದ ನಾಯಕರು. ಅವರು ಯಾರ ಬಗ್ಗೆನೂ ಕೆಟ್ಟದ್ ಬಯಸೋ ಮನುಷ್ಯ ಅಲ್ಲ. ಈಗ ಜಬ್ಬಾರ್ ಸರ್ಗೆ ಅವರು ಸಪೋರ್ಟ್ ಯಾಕೆ ಅಂದ್ರೆ, ನಾವೆಲ್ಲಾ ಕಾರ್ಯಕರ್ತರು ನಮ್ಮ ಅಲ್ಪಸಂಖ್ಯಾತರ ಲೀಡರ್ಗೆ ಹೋಗಿ ಕೇಳ್ಬೇಕಲ್ಲ. ಅವ್ರೊಂದ್ ಸಚಿವರು ಕೂಡ ಒಮ್ಮೆ ಅಹಿಂದ ನಾಯಕರು. ಈಗ ನೋಡಿ, ಅವ್ರ ಕಡೆ ನೀವು ಯಾವ ಸಮುದಾಯದವರು ಹೋಗಿ ಅವ್ರ ಸಪೋರ್ಟ್, ಅವ್ರು ಹೆಲ್ಪ್ ಮಾಡ್ಲಾರ್ದೆ ಕಳ್ಸಲ್ಲ. ಈಗ ಜಮೀರ್ ಭಾಯಿಗೆ ನಾವು ಎಲ್ಲಾ ಕಾರ್ಯಕರ್ತರು ಹೋಗಿ ಜಬ್ಬಾರ್ ಸರ್ಗೆ ಟಿಕೆಟ್ ಕೊಡ್ಸಿ ಅಂತ ಫೋರ್ಸ್ ಮಾಡಿದ್ಮೇಲೆ ಅವ್ರು ಹೈಕಮಾಂಡ್ಗೆ ಕೇಳ್ಬೇಕಾಗುತ್ತಲ್ಲ. ಅದಕ್ಕೆ ಅವರು ಕೇಳ್ತಾ ಇರೋದು, ಅದ್ರಲ್ಲಿ ತಪ್ಪೇನಿಲ್ಲ. ಜಮೀರ್ ಭಾಯ್ ನೋಡಿ, ಒಂದೇ ರಾಜ್ಯಕ್ಕೆ ಸೀಮಿತ ಆದ ಲೀಡರ್ ಅಲ್ಲ ಅವರು. ಎಲ್ಲಾ ರಾಜ್ಯಗಳಿಗೆ ಅವರು ಒಂದ್ ಕಿಂಗ್ ಮೇಕರ್ ತರ ಇಲೆಕ್ಷನ್ ನಲ್ಲಿ ಫೈಟ್ ಮಾಡಿಸ್ತಾರೆ. ಯಾಕಂದ್ರೆ ಅವ್ರು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಈಗ ಏನು ದಾವಣಗೆರೆಯಲ್ಲಿ ಶಾಮನೂರ್ ಅವರ ಕುಟುಂಬಕ್ಕೆ ಕೊಡ್ಬೇಕಂತ ನಿರ್ಧಾರ ಮಾಡಿದ್ದಾರೆ. ಅಲ್ಲಿ ಕುಟುಂಬವ್ರಿಗೆ ಕೊಟ್ಟ ನಂತರ ನೀವು ಬಾಗಲಕೋಟೆಗೆ ಯಾರನ್ನು ಕೊಡ್ಬೇಕಂತ ನೀವು ಆಗ್ರಹ ಮಾಡ್ತೀವಿ? ನೋಡಿ, ಈಗ ಅನುಕಂಪದ ಅಲೆ 2 ಡಿಸ್ಟಿಕ್ ನಲ್ಲಿ ಎದ್ದಿದೆ. ಈಗ ಅನುಕಂಪ ಅಲೆ ಎದ್ಮೇಲೆ, ಈಗ ಅನುಕಂಪ ಅಲೆ ನಾವು ಎಲ್ಲಾ ಕಾರ್ಯಕರ್ತರು ಈಗ ಒಂದ್ ಮಾತು ಹೇಳಕ್ ಇಷ್ಟಪಡ್ತೀವಿ ಹೈಕಮಾಂಡ್ಗೆ. 1 ಸಲ MLA 2 ಸಲ MLA ಆಗಿ ಅವ್ರ ಮನೆಯಲ್ಲಿ ಏನಾದ್ರೂ ನೋವು ಆಗಿ ಆ ಡೆತ್ ಆದವ್ರಿಗೆ ಅನುಕಂಪ ಅಲೆ ತೋರಿಸಿ. ಈಗ ಅವ್ರು 70, 90, 80 ಏಜ್ ಆದವ್ರಿಗೆ, ಇದರಲ್ಲಿ ಎಲ್ಲಾ ರಾಜಕೀಯ ಅನುಭವ ಉಂಡಿದವರಿಗೆ ಬೇರೆಯವ್ರಿಗೆ ಚಾನ್ಸ್ ಯಾವಾಗ ಕೊಡೋದು? ಇದು ನಮ್ ಕೂಗಿದೆ ಅಲ್ಪಸಂಖ್ಯಾತರು. ಈಗ ಬಾಗಲಕೋಟೆನು ಅದೇ ರೀತಿ ಏನು HMT ಅವರು ನಿಧನ ಆದ್ರು, ಅವರು ಒಂದು 75-80 ವರ್ಷದಲ್ಲಿ ನಿಧನ ಆದ್ರು, ಅವ್ರಿಗೂ ಸುಖ ನೀವು ಅನುಕಂಪ ಕೊಡಬೇಡ ಅಂತ ಹೇಳ್ತೀರಿ? ಇಲ್ಲ, ಇದು ಹೈಕಮಾಂಡ್ ಮೇಲೆ ಡಿಪೆಂಡ್ ಇದೆ. ಯಾಕಂದ್ರೆ ಕಾರ್ಯಕರ್ತರು ಕೂಗಿದೆ. ಈಗ ನೋಡಿ, ನಮ್ ಕಡೆ ತುಂಬಾ ಜನ ಬರ್ತಾರೆ,
ತುಂಬಾ ನಿಮ್ ಮೀಡಿಯಾ ಮಾಧ್ಯಮದವ್ರಿಗೂ ಗೊತ್ತಿದೆ, ನನ್ ಬ್ರದರ್ಸ್ಗೆ ಬಂದವ್ರಿಗೆ ನಮ್ ಕಡೆ ಲೀಡರ್ ಅಂದ್ಮೇಲೆ ಕೇಳ್ಕೊಂಡ್ ಬರ್ತಾರೆ, ನಮ್ಗೆ ಈಗ ಕಷ್ಟ ಇದೆ, ಈಗ ನಮಗೂ ಏನಾದ್ರು ಕೊಡ್ಸಿ, ನಮಗೂ ಟಿಕೆಟ್ ಬೇಕು, ಹೀಗೆಲ್ಲ ಅನುಕಂಪದ ಮೇಲೆ ನಡೆದ್ರೆ ನಾವೆಲ್ಲ ಹೋಗೋದು ಅಂತ ಕೇಳ್ತಾರೆ. ಆದ್ರೆ ಹೈಕಮಾಂಡ್ಗೆ ನಾವೊಂದ್ ಮನ್ವಿ ಕೊಡ್ತೀವಿ, ಕೊಡಂಗಿಲ್ಲ ಅಂತಲ್ಲ. ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತದೆ ಅದಕ್ಕೆ ನಾವೆಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಬದ್ಧವಾಗಿದ್ದೀವಿ. ಈಗಾಗಲೇ ಏನ್ ಹೈಕಮಾಂಡಕ್ಕೆ ನಮ್ಮ ಅಲ್ಪಸಂಖ್ಯಾತರು ಕೊಡಿ ಅಂತ ದಾವಣಗೆರೆ ಇರ್ಬೋದು, ಬಾಲ್ಕೋಟೆ ಇರ್ಬೋದು, ಕೊಡುವಂತ ಮನೆ ಕೊಟ್ಟಿದ್ರು, ಅಥವಾ ಯಾರಿಗಾರ ಸಿಎಂ ಇರ್ಬೋದು, ಡಿ.ಸಿ.ಎಂ ಇರ್ಬೋದು, ಮತ್ತೆ ಯಾರೇ ಲೀಡರ್ಸ್ ಗೆ ಏನಾದ್ರು ಈ ತರ ಮನೆ ಮಾಡಿದಿರಾ? ಇಲ್ಲ, ಬಾಗಲಕೋಟೆಯಲ್ಲಿ ಮಾಡಿಲ್ಲ, ದಾವಣಗೆರೆಯಲ್ಲಿ ಮಾಡಿದ್ದೀವಿ, ಬಾಗಲಕೋಟೆಯಲ್ಲೇ ಮಾಡಿಲ್ಲ. ಯಾಕಂದ್ರೆ ಈಗ ಸಿದ್ದರಾಮಯ್ಯಜಿ ಅವರಾಗ್ಲಿ, ಡಿ.ಕೆ. ಸರ್ ಆಗ್ಲಿ, ಎಲ್ಲಾರ್ದು ಒಂದು ಇದು ಇದೆ, ಈ ಸಲ ಅವರಿಗೆ ಕೊಡೋಣ ಅಂತ. ನಾವೆಲ್ಲ ಅದಕ್ಕೆ ಬದ್ಧ ಆಗಿದ್ದೀವಿ. ಮತ್ತೆ ಈಗ ನಾವು ಇಲ್ಲಿ ಬಾಗಲಕೋಟೆಯಲ್ಲಿ ಕೇಳಿಲ್ಲ, ನಾವು ಯಾರು ಟಿಕೆಟ್ಗೂ ಕೇಳಿಲ್ಲ, ನಿಗಮ್ ಅಧ್ಯಕ್ಷ ಕೊಡಿ ಅಂತಾನು ಕೇಳಿಲ್ಲ. ಈಗ ನೀವು ಟಿಕೆಟ್ ಕೇಳ್ತಿರೋ, ಅಥವಾ ಟಿಕೆಟ್ ಇಲ್ಲಾದ್ರೂ ಮುಂದೆ ಏನಾದ್ರು ನಮಗೆ ನಿಗಮ ಮಂಡಳಿದು ಅಥವಾ ಬೇರೆ ಏನಾದ್ರು MLC ಈ ತರ ಏನಾದ್ರು ಹೀಗೆ ಆಗ್ರಹ ಮಾಡ್ತಿರೋ ಏನಂತ? ಹೌದು, ನಾವು ಕೇಳೋರೆ. ಈಗ ನೋಡಿ 28 ನಲ್ಲಿ ನಮ್ದು ಒಂದು ಕೂಗಿರುವುದೇ, ಯಾಕಂದ್ರೆ ಅಲ್ಪಸಂಖ್ಯಾತರು ಓಟಿಗೆ ಸೀಮಿತ ಅಂತ ಒಂದ್ ಮಾತು ಹೇಳ್ತಾರೆ ಅಪೋಸಿಷನ್ ಅವರು, ಇದು ಸುಳ್ಳು. ಈಗ ನಮ್ಗೆ ಏನ್ ಕೊಡ್ಬೇಕು ಏನ್ ಕೊಡಬಾರ್ದು ಎಲ್ಲ ಹೈಕಮಾಂಡ್ ಡಿಸೈಡ್ ಮಾಡ್ತಾ. ಅಲ್ಪಸಂಖ್ಯಾತ ರಾಜ್ಯ ಘಟಕದ ಉಪಾಧ್ಯಕ್ಷರಾಗಿ ನೀವು ಅಲ್ಪಸಂಖ್ಯಾತರಿಗೆ ಯಾವ ತರ ಒಂದು ಇಲ್ಲಿವರೆಗೂ ಸ್ಪಂದನೆ ಮಾಡಿದಿರಿ, ಮತ್ತೆ ನೀವು ಈಗ ಈ ಘಟಕದ ಉಪಾಧ್ಯಕ್ಷರಾಗಿ ಎಷ್ಟು ವರ್ಷ ಆಡಳಿತ ಮಾಡಿದಿರಿ, ಏನೆಲ್ಲ ನೀವು ಅಲ್ಪಸಂಖ್ಯಾತರ ಸಹಕಾರ ಮಾಡಿದಿರಿ? ನೋಡಿ, ನಾನು ಒಂದು ಕಾರ್ಯಕರ್ತೆಯಾಗಿ 17 ವರ್ಷ ಆಯ್ತು ಈ ಪಾರ್ಟಿಗೆ ಬಂದು. ನಾ 5 ವರ್ಷಲಿಂದ ವೈಸ್ ಚೇರ್ಮನ್ ಆಗೇ ಇದ್ದೀನಿ, ರಾಜ್ಯ ಉಪಾಧ್ಯಕ್ಷ ಆಗಿ. ಈಗ ನನ್ ಕಡೆ ತುಂಬಾ ಜನ ಬರ್ತಾರೆ, ನಿಮ್ಗೂ ಗೊತ್ತಿದೆ ಮಾಧ್ಯಮದವರಿಗೆ. ನಾನು ಹಾಸ್ಟೆಲ್ಸ್ ದಾಗ್ಲಿ, ನಮ್ಗೆ ಏನೇನ್ ಅಲ್ಪಸಂಖ್ಯಾತರಿಗೆ ಲೋನ್ಸ್ ಬರ್ಬೇಕು, ಎಲ್ಲಿ ವಿಡೋಸ್ ಇದಾರೆ, ಏನ್ ಅವರಿಗೆ ಸಹಾಯ ಮಾಡ್ಬೇಕು, ನಾವು ಒಂದು ಡಿಸಿಗ್ನೇಷನ್, ಮೇನ್ ಗೌರ್ಮೆಂಟ್ ಡಿಸಿಗ್ನೇಷನ್ ಇರ್ಲಿಲ್ಲ ಅಂದ್ರು ನಮ್ ಕೈಲಿ ಆದಷ್ಟು ಸಹಾಯ ನಾವು ಅಲ್ಪಸಂಖ್ಯಾತರಿಗೆ ಎಷ್ಟಾಗುತ್ತೆ ಅಷ್ಟೆಲ್ಲ ನಾವು ಮಾಡಿದ್ದೀವಿ. ಈಗ ಮುಂದೆ ನಿಮ್ಗೆ ಏನಿದು ಉಪಚುನಾವಣೆ ಇರ್ಬೋದು, ಅಥವಾ ನೆಕ್ಸ್ಟ್ 2028 ಚುನಾವಣೆ ಇರ್ಬೋದು, ನೀವು ಈಗಲೇ ನಿಮ್ಮ ಮುಖಂಡರಿಗೆ ಏನಂತ ಒಂದು ಕೂಗು ಕೇಳ್ತೀರಿ, ಅಥವಾ ಏನಂತ ನಿಮ್ಮ ಬೇಡಿಕೆ, ಅಥವಾ ಏನಂತ ನಿಮ್ಮ ಆಗ್ರಹ ಇರುತ್ತೆ? ನೋಡಿ, ಆಗ್ರಹ ಏನಿಲ್ಲ, ಇಲ್ಲಿ ಡಿಸ್ಟಿಕ್ ನಲ್ಲಿ ಅಲ್ಪಸಂಖ್ಯಾತರಿಗೆ ಗುರುತಿಸಿ ಒಳ್ಳೆ ಸ್ಥಾನಮಾನ ಕೊಡ್ಬೇಕು. ಸೀನಿಯರ್ಸ್ ಆಗ್ಲಿ, ಇಲ್ಲಿ ದಲಿತರು ತುಂಬಾ ಜನ ಇದ್ದಾರೆ. ನಾವು ಅಲ್ಪಸಂಖ್ಯಾತರು ದಲಿತರು ಒಂದಾಗಿ ಇಷ್ಟು ಕಾಂಗ್ರೆಸ್ ಪಾರ್ಟಿಗೆ, ನಮ್ ಪಾರ್ಟಿಗೆ ಸಪೋರ್ಟಿವ್ ಆಗಿ ಇದೀವಿ, ಅವ್ರಾಗೆ ಕನ್ಸಿಡರ್ ಮಾಡಿ ಅವ್ರಾಗೆ ಕೊಡ್ಬೇಕು. ಇದು ರಾಜ್ಯ ಘಟಕದ ಅಲ್ಪಸಂಖ್ಯಾತದ ಉಪಾಧ್ಯಕ್ಷರ ಒಂದು ಮನದಾಳದ ಮಾತು. ದಾವಣಗೆರೆ ಮತ್ತು ಬಾಗಲಕೋಟೆಯ ಉಪಚುನಾವಣೆ ಹಿನ್ನೆಲೆಯಲ್ಲಿ ಇವರ ಬೇಡಿಕೆ ಹೀಗೆ ಇಟ್ಟಿದ್ದಾರೆ. ಇದಕ್ಕೆ ಹೈಕಮಾಂಡ್ ಏನು ಉತ್ತರ ಕೊಡುತ್ತದೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ.